ಆತ್ಮೀಯ ಪಾಲಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಪಾಲಕರೇ, ನಾಳೆ ಅಂದರೆ ಮಾರ್ಚ್ 22ರಂದು ನಡೆಯುವಂತಹ ಆದರ್ಶ ಪರೀಕ್ಷೆಗೆ ಯಾರೆಲ್ಲ ನಿಮ್ಮ ಮಕ್ಕಳು ಪರೀಕ್ಷೆಯನ್ನ ಬರೆಸಲು ಹೊರಟಿದ್ದೀರಿ, ಎಲ್ಲರಿಗೂ ಕೂಡ ಕರ್ನಾಟಕದ ಎಲ್ಲಾ ಕೋಚಿಂಗ್ ಸೆಂಟರ್ಗಳ ಪರವಾಗಿ, ಎಲ್ಲಾ ಶಿಕ್ಷಕರ ಪರವಾಗಿ ನಾನು ಶುಭವನ್ನು ಕೋರುತ್ತೇನೆ. ಪಾಲಕರೇ, ಒಂದು ಕಡೆ ದೇವನೂರು ಮಹಾದೇವ್ ಅವರು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ತಡವಾದರೂ ಕೂಡ ಒಂದಲ್ಲ ಒಂದು ದಿನ ಫಲವನ್ನ ಕೊಟ್ಟೇ ಕೊಡುತ್ತದೆ ಅಂತ ಹೇಳ್ತಾರೆ. ಈ ದಿಶೆಯಲ್ಲಿ ಪಾಲಕರೇ, ಈಗಾಗಲೇ ನಿಮ್ಮ ಮಕ್ಕಳು ಕೋಚಿಂಗ್ ಸೆಂಟರ್ ನಲ್ಲಿ ತರಬೇತಿಯನ್ನ ಪಡೆದುಕೊಂಡಿದ್ದಾರೆ. ಇಂದು ಫಲವನ್ನ ಕೊಡದೇ ಇದ್ದರೂ ಮುಂದೆ ಒಂದು ದಿನ ಫಲವನ್ನ ಕೊಟ್ಟೇ ಕೊಡುತ್ತದೆ. ಆ ನಂಬಿಕೆ ನಿಮ್ಮಲ್ಲಿ, ಆ ಭರವಸೆ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ, ಪಾಲಕರೇ, ಏಪ್ರಿಲ್ 1ರಿಂದ ನಮ್ಮ ನವಚೇತನ ಕೋಚಿಂಗ್ ಸೆಂಟರ್ ನಲ್ಲಿ ಬೇಸಿಗೆ ರಜೆ 2 ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ನವೋದಯ, ಸೈನಿಕ, ಕಿತ್ತೂರು, ಅಳಿಕೆ, ಆದರ್ಶ ಮುಂತಾದ ವಸತಿ ಶಾಲೆಗಳ ಪೂರ್ವ ತರಬೇತಿಯನ್ನ ನೀಡಲಾಗುತ್ತದೆ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಕೋಚಿಂಗ್ ಅನ್ನು ಕೊಡಿಸಲು ಬಯಸಿದ್ದೀರಿ, ಕೂಡಲೇ ಕರೆ ಮಾಡಿ ನಿಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ. ನಿಮ್ಮ ಮಕ್ಕಳ ಯಶಸ್ಸಿಗೆ ನಮ್ಮ ನವಚೇತನ ನವೋದಯ ತರಬೇತಿ ಕೇಂದ್ರ ಮೊದಲ ಹೆಜ್ಜೆ ಆಗಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.